ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ಸಮಾಸಗಳು ಮತ್ತು ಅವುಗಳ ವಿಧಗಳ ಬಗ್ಗೆ ನೋಡೋಣ. ಸಮಾಸ ಅಂತಂದರೆ ಏನು? ಸಮಾಸ ಎಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿಕೊಳ್ಳುವಾಗ ಮಧ್ಯದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯವು ಲೋಪವಾಗಿ ಒಂದು ಪದವಾಗುವುದಕ್ಕೆ ನಾವು ಸಮಾಸ ಅಂತ ಕರಿತೇವೆ. ಅಂತಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಏನಾಗ್ತದೆ, ಲೋಪವಾಗ್ತದೆ. ಲೋಪವಾದಾಗ ಅದನ್ನು ನಾವು ಸಮಾಸ ಅಂತ ಕರಿತೇವೆ. ಉದಾಹರಣೆಗೆ ಮಳೆಯ ಪ್ಲಸ್ ಕಾಲ ಮಳೆಗಾಲ. ಇಲ್ಲಿ ನೋಡಿ, ಮಳೆಯ ಪ್ಲಸ್ ಕಾಲ ಉದಾಹರಣೆ ನೋಡೋದಾದ್ರೆ ಇವಾಗ ಇಲ್ಲಿ ಏನಾಗಿದೆ ನೋಡಿ. ಇವಾಗ ಮಳೆಯ ಪ್ಲಸ್ ಕಾಲ, ಇದರಲ್ಲಿ ಮಳೆಯ ಇಲ್ಲಿ ಷಷ್ಠಿ ವಿಭಕ್ತಿ ಏನಾಯಿತು, ಲೋಪವಾಗ್ತದೆ. ಈ ರೀತಿ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಒಂದು ಪದವಾಗುವುದಕ್ಕೆ ನಾವು ಏನಂತ ಕರಿತೇವೆ, ಸಮಾಸ ಅಂತ ಹೇಳಿ ಕರಿತೇವೆ. ಸಮಾಸಗಳಲ್ಲಿ ಮುಖ್ಯವಾಗಿ 8 ವಿಧಗಳು ಇರ್ತವೆ. ಆ ವಿಧಗಳನ್ನು ನೋಡೋಣ. ಸಮಾಸಗಳ ವಿಧಗಳು ಒಟ್ಟು 8 ವಿಧಗಳಿವೆ. ಒಂದನೇದು ತತ್ಪುರುಷ ಸಮಾಸ, ಎರಡನೇದು ಕರ್ಮಧಾರಯ ಸಮಾಸ, ಮೂರನೇದು ದ್ವಿಗು ಸಮಾಸ, ನಾಲ್ಕನೇದು ಅಂಶಿ ಸಮಾಸ, ಐದನೇದು ದ್ವಂದ್ವ ಸಮಾಸ, ಆರನೇದು ಬಹುವ್ರೀಹಿ ಸಮಾಸ, ಏಳನೇದು ಕ್ರಿಯಾ ಸಮಾಸ, ಎಂಟನೇದು ಗಮಕ ಸಮಾಸ. ಇವಾಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ತತ್ಪುರುಷ ಸಮಾಸ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ. ಇಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ. ತತ್ಪುರುಷ ಸಮಾಸಗಳಲ್ಲಿ ಕನ್ನಡ ಪ್ಲಸ್ ಕನ್ನಡ ಶಬ್ದಗಳು ಸೇರಿ ಸಮಾಸವಾದಾಗ ಅಲ್ಲಿ ಹೆಚ್ಚಾಗಿ ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದೇ ಹೆಚ್ಚು. ಇವಾಗ ಉದಾಹರಣೆ ನೋಡಿ. ಇವಾಗ ಅಂತಂದರೆ ತತ್ಪುರುಷ ಅಂತಂದ್ರೇನು, ಎರಡು ನಾಮಪದಗಳು ಸೇರಿ ಸಮಾಸ ಪದವಾದಾಗ ಅದರಲ್ಲಿರ್ತಕ್ಕಂಥ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಅಂತ ಹೇಳಿ ಕರಿತೇವೆ. ಉದಾಹರಣೆ ನೋಡಿದಾಗ ಕನ್ನಡ ಪ್ಲಸ್ ಕನ್ನಡ ಪದಗಳು ಸೇರಿದ ಕಾಲಿನ ಬಳೆ, ಕಾಲು ಬಳೆ, ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಏನಾಯಿತು, ಷಷ್ಠಿ ತತ್ಪುರುಷ ಸಮಾಸ ಇಲ್ಲಿ ಉಂಟಾಯಿತು. ಸಂಜೆಯ ಪ್ಲಸ್ ಕೆಂಪು, ಸಂಜೆ ಕೆಂಪು, ಇಲ್ಲಿ ಕೂಡ ಷಷ್ಠಿ ತತ್ಪುರುಷ. ಏನು ಹೇಳ್ತೇವೆ ಇಲ್ಲಿ ನೋಡಿ, ತತ್ಪುರುಷ ಸಮಾಸಗಳಲ್ಲಿ ಕನ್ನಡ ಪ್ಲಸ್ ಕನ್ನಡ ಶಬ್ದಗಳು ಸೇರಿ ಸಮಾಸವಾದಾಗ ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳ ಲೋಪವಾಗುವುದೇ ಹೆಚ್ಚು. ಅಂದರೆ ಕನ್ನಡ ಪ್ಲಸ್ ಕನ್ನಡ ಶಬ್ದಗಳು ಸೇರಿ ಸಮಾಸವಾಗಬೇಕಾದ್ರೆ ಅಲ್ಲಿ ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳೇ ಹೆಚ್ಚು ಲೋಪವಾಗ್ತವೆ ಅಂಥೇಳಿ ಇವು ಉದಾಹರಣೆಗಳಿರ್ತವೆ. ಕಾಲಿನ ಬಳೆ, ಕಾಲು ಬಳೆ, ಇಲ್ಲಿ ಷಷ್ಠಿ ತತ್ಪುರುಷ. ಸಂಜೆಯ ಕೆಂಪು, ಇಲ್ಲಿ ಷಷ್ಠಿ ತತ್ಪುರುಷ. ಕಣ್ಣಿನಲ್ಲಿ ಉರಿ, ಕಣ್ಣುರಿ, ಇದು ಸಪ್ತಮಿ ತತ್ಪುರುಷ. ಇವಾಗ ಸಂಸ್ಕೃತ ನೋಡೋದಾದರೆ ಉದಾಹರಣೆಗಳು: ಉತ್ತಮದಲ್ಲಿ ಉತ್ತಮ, ಉತ್ತಮೋತ್ತಮ, ದೇವರ ಪ್ಲಸ್ ಮಂದಿರ, ದೇವ ಮಂದಿರ, ಕವಿಗಳಿಂದ ವಂದಿತ, ಕವಿ ವಂದಿತ, ಪುರುಷರಲ್ಲಿ ಉತ್ತಮ, ಪುರುಷೋತ್ತಮ. ಅಂತಂದರೆ ಎರಡು ಅಥವಾ ಹೆಚ್ಚು ನಾಮಪದಗಳು ಸೇರಿದಾಗ ಏನಾಗ್ತದೆ ಅಂತಂದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಅಂತೇಳಿ ಕರಿತೇವೆ. ಎರಡನೇದು ಕರ್ಮಧಾರಯ ಸಮಾಸ. ವಿಶೇಷಣ ಮತ್ತು ವಿಶೇಷ ಶಬ್ದ ಸಂಬಂಧದಿಂದ ಕೂಡಿ ಆಗುವ ಸಮಾಸವು ಕರ್ಮಧಾರಯ ಸಮಾಸ ಎನಿಸುವುದು. ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವನ್ನು ನಾವು ಕರ್ಮಧಾರಯ ಸಮಾಸ ಅಂತೇಳಿ ಕರಿತೇವೆ. ಅಂತಂದರೆ ಇವಾಗ ನೋಡಿ, ಇಲ್ಲಿ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾಸವಾಗಿದ್ದು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವುದನ್ನು ನಾವು ಕರ್ಮಧಾರಯ ಸಮಾಸ. ಹಿರಿದು ಪ್ಲಸ್ ಮರ, ಎಮ್ಮರ, ಬಿಳಿಯ ಮುಗಿಲು, ಬೆಳ್ಮುಗಿಲು, ಹಿರಿದು ಪ್ಲಸ್ ಬಾಗಿಲು, ಹೆಬ್ಬಾಗಿಲು. ಮೇಲಿನ ಉದಾಹರಣೆ ನೋಡೋದಾದರೆ ಹಿರಿದು ಪ್ಲಸ್ ಮತ್ತು ಬಿಳಿಯ ವಿಶೇಷಣಗಳು. ಇಲ್ಲಿ ಮರ, ಮುಗಿಲು ಮತ್ತು ಬಾಗಿಲುಗಳೇನಾಗಿರ್ತವೆ, ವಿಶೇಷಗಳಾಗಿವೆ. ವಿಶೇಷಣಗಳಿಗೂ
ಹಿರಿದು ಮತ್ತು ಬಿಳಿಯ ವಿಶೇಷಣಗಳು ಮರ, ಮುಗಿಲು ಮತ್ತು ಬಾಗಿಲು. ಹೀಗೆ ಮತ್ತೆ ಮುಂದೆ ದ್ವಿಗು ಸಮಾಸ. ದ್ವಿಗು ಸಮಾಸ ಎಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು. ಇಲ್ಲಿ ಕೂಡ ತತ್ಪುರುಷ ಸಮಾಸದ ಒಂದು ಛೇದವೇ ಎಂದು ಹೇಳಬಹುದು. ಸೊ ದ್ವಿಗು ಸಮಾಸ ಅಂತಂದರೆ ಇವಾಗ ಉದಾಹರಣೆ ನೋಡಿ, ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಅಂತಂದರೆ ಪೂರ್ವ ಪದ ಒಂದು, ಉದಾಹರಣೆ ಒಂದು ಕಣ್ಣು ಒಕ್ಕಣ್ಣು, ಒಂದು ಕಟ್ಟು ಒಗ್ಗಟ್ಟು, ಎರಡು ಮುಡಿ ಈ ಮುಡಿ, ಮೂರು ಮುಡಿ ಮುಮ್ಮುಡಿ. ಸೊ ಈ ರೀತಿ ಅಂತಂದರೆ ಪೂರ್ವ ಪದ ಏನಾಗಿರ್ತದೆ ಅಂತಂದರೆ ಸಂಖ್ಯಾವಾಚಕದಿಂದ ಕೂಡಿರ್ತದಲ್ಲ ಅಂಥದನ್ನು ನಾವಿಲ್ಲಿ ದ್ವಿಗು ಸಮಾಸ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಅಂಶಿ ಸಮಾಸ. ಸೊ ಅಂಶಿ ಸಮಾಸವು ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿಭಾವದಿಂದ ಸೇರಿದರೆ ಇದನ್ನು ಅಂಶಿ ಸಮಾಸ ಅಂತೇಳಿ ಕರಿತೇವೆ. ಅಂತಂದ್ರೆ ಏನು, ಪೂರ್ವ ಪದವು ಅಂಶವಾಚಕವಾಗಿದ್ದು ಉತ್ತರ ಪದವೂ ಸಹ ಅಂಶವಾಚಕವಾಗಿರಬೇಕು. ಅಂತಂದರೆ ಪೂರ್ವ ಪದದ ಅರ್ಥವು ಪ್ರಧಾನವಾಗಿರ್ಬೇಕು. ಇಲ್ಲಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಆ ಸಮಾಸಕ್ಕೆ ನಾವು ಅಂಶಿ ಸಮಾಸ ಅಂತೇಳಿ ಕರಿತೇವೆ. ನಾಲಿಗೆಯ ತುದಿ ತುದಿ ನಾಲಿಗೆ, ತುಟಿಯ ಕೆಳಗೆ ಕೆಳ ತುಟಿ, ಮೈ ಒಳಗೆ ಒಳಮೈ. ಸೊ ಈ ರೀತಿ ಅಂತಂದರೆ ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಭಾವದಿಂದ ಕೂಡಿರಬೇಕು. ಅದನ್ನು ನಾವು ಅಂಶಿ ಸಮಾಸ ಅಂತೇಳಿ ಕರಿತೇವೆ. ನೆಕ್ಸ್ಟ್ ದ್ವಂದ್ವ ಸಮಾಸ. ಸೊ ದ್ವಂದ್ವ ಅಂಥೇಳಿ ಹೆಸರೇ ಸೂಚಿಸುವಂತೆ ಎರಡು ಅಥವಾ ಅನೇಕ ನಾಮಪದಗಳು ಸಂಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತೇಳಿ ಕರೀತಾರೆ. ಅಂತಂದರೆ ಇಲ್ಲಿ ಏನಾಗ್ತವೆ, ಅನೇಕ ನಾಮಪದಗಳು ಸಂಯೋಗ ತೋರುವಂತೆ ಎಲ್ಲ ಪದಾರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಅಂತೇಳಿ ಕರೀತೇವೆ. ಕೆರೆಯು ಕಟ್ಟೆ ಪ್ಲಸ್ ಬಾವಿ, ಕೆರೆ ಕಟ್ಟೆ ಬಾವಿ ಉದಾಹರಣೆ. ಸೊ ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಪ್ಲಸ್ ಪೊದೆ, ಗಿಡ ಮರ ಬಳ್ಳಿ ಪೊದೆ. ಅಂತಂದರೆ ಎರಡು ಅಥವಾ ನಾಮಪದಗಳು ಸಂಯೋಗ ತೋರ್ಬೇಕಿಲ್ಲಿ. ಆ ಎಲ್ಲ ಸಂಯೋಗ ತೋರತಕ್ಕಂಥ ಎಲ್ಲ ಪದಗಳು ಏನಾಗಿರ್ತಾವೆ ಅಂತಂದರೆ ಏನಾಗಿರ್ಬೇಕಂತಂದರೆ ಪ್ರಧಾನವಾಗಿರ್ತಕ್ಕಂಥ ಅಂಥದ್ದು ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗುಳ್ಳ ಸಮಾಸಕ್ಕೆ ದ್ವಂದ್ವ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಬಹುವ್ರೀಹಿ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸಕ್ಕೆ ನಾವು ಬಹುವ್ರೀಹಿ ಸಮಾಸ ಅಂತೇಳಿ ಕರಿತೇವೆ. ಅಂತಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿರ್ತದೆ. ಅಂತಂದರೆ ಇಲ್ಲಿ ನೋಡಿ, ಕೆಂಪಾದ ಕಣ್ಣು ಉಳ್ಳವ ನಾವು ಯಾರನ್ನು ಕರಿತೇವೆ, ಕೆಂಗಣ್ಣ ಅಂತೇಳಿ ಕರಿತೇವೆ. ಸೊ ಕೆಂಪಾದ ಕಣ್ಣು ಉಳ್ಳವ ಅಥವಾ ಮೂರು ಪ್ಲಸ್ ಕಣ್ಣು ಉಳ್ಳವ, ಮುಕ್ಕಣ್ಣ ಶಿವ. ಮುಕ್ಕಣ್ಣನಿಗೆ ನಾವು ಶಿವನಿಗೆ ಮುಕ್ಕಣ್ಣ ಅಂತೇಳಿ ಕರಿತೇವೆ. ಸೊ ಕರಿಯನ್ನು ಮುಖವಾಗಿ ಉಳ್ಳವನು ಕರಿಮುಖ. ಸೊ ಈ ರೀತಿ ಏನಾಗಿರ್ತದೆ ಅಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಅಲ್ಲಿ ಬೇರೊಂದು ಪದದ ಅರ್ಥವು ಏನಾಗಿರ್ಬೇಕಂತಂದರೆ ಪ್ರಧಾನವಾಗಿರುವ ಸಮಾಸಕ್ಕೆ ನಾವು ಬಹುವ್ರೀಹಿ ಸಮಾಸ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ಕ್ರಿಯಾ ಸಮಾಸ. ಇಲ್ಲಿ ಪೂರ್ವಪದವು ಪ್ರಾಯಶಃ ದ್ವಿತೀಯಾಂತವಾಗಿದ್ದು ಏನಾಗಿರಬೇಕು, ಕ್ರಿಯಾಪದ ಅಂತಂದರೆ ಪೂರ್ವಪದವು ಪ್ರಾಯಶಃ ದ್ವಿತೀಯಾಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನು ನಾವು ಕ್ರಿಯಾ ಸಮಾಸ ಅಂತೇಳಿ ಕರಿತೇವೆ. ಪೂರ್ವಪದ ಏನಾಗಿರಬೇಕು, ಪ್ರಾಯಶಃ ದ್ವಿತೀಯಾಂತವಾಗಿರಬೇಕು, ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನು ನಾವು ಕ್ರಿಯಾ ಸಮಾಸ ಅಂತೇಳಿ ಕರಿತೇವೆ. ಉದಾಹರಣೆಗೆ ಕಣ್ಣನ್ನು ತೆರೆ ಕಣ್ದೆರೆ, ದಾರಿಯನ್ನು ಕಣ್ಣನ್ನು ಇಲ್ಲಿಲ್ಲ ಬಟ್ ಕಣ್ಣನ್ನು ತೆರೆದನು ಕಣ್ ತೆರೆದನು. ಇವಾಗ ಕಣ್ಣನ್ನು ಮುಚ್ಚಿ ಕಣ್ಮುಚ್ಚಿ ನೋಡಿ. ಇವಾಗ ಮೈಯನ್ನು ತಡವಿ ಮೈದಡವಿ. ಈ ರೀತಿ ಏನಾಗಿರ್ತವೆ ಅಂತಂದರೆ ದ್ವಿತೀಯಾಂತ ಅಂತಂದರೆ ಪೂರ್ವಪದ ಏನಾಗ ದ್ವಿತೀಯಾಂತ ಕಣ್ಣನ್ನು ಅನ್ನು. ಸೊ ಮೈಯನ್ನು ಕೈಯನ್ನು ಕಣ್ಣನ್ನು. ಸೊ ಕಣ್ಣನ್ನು ಇವಾಗ ಉದಾಹರಣೆ ಮೈಯನ್ನು ತಡವಿ ಮೈದಡವಿ, ಕೈಯನ್ನು ಮುಚ್ಚಿ ಕೈ ಮುಚ್ಚಿ. ಸೊ ಈ ರೀತಿ ಕ್ರಿಯಾಪದ ಸಮಾಸ ಅಂತಂದರೆ ಪೂರ್ವಪದ ಏನಾಗಿರ್ಬೇಕಂತಂದರೆ ಪ್ರಾಯಶಃ ದ್ವಿಯಾರಿತ ಅಂತಂದರೆ ದ್ವಿತೀಯಾಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಸಮಾಸವಾಗಬೇಕು.
ಪೂರ್ವಪದವು ದ್ವಿತೀಯಾಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಸಮಾಸ ಆಗಿರಬೇಕು. ಅಂತಂದರೆ ಮೈಯನ್ನು ತಡವಿ ಮೈ ತಡವಿ, ಕೈಯನ್ನು ಮುಚ್ಚಿ ಕೈ ಮುಚ್ಚಿ, ಈ ರೀತಿ ನಾವು ದ್ವಿತೀಯಾಂತವನ್ನು ನೋಡ್ಕೊಳ್ಬೇಕು ಕ್ರಿಯಾ ಸಮಾಸ. ಸೊ ನೆಕ್ಸ್ಟ್ ಕೊನೆಯದಾಗಿ ಗಮಕ ಸಮಾಸ. ಈ ಸಮಾಸದಲ್ಲಿ ನೋಡಿ, ಪೂರ್ವಪದವು ಸರ್ವನಾಮಗಳಿಂದಲೂ ಅಥವಾ ಕೃದಂತಗಳಿಂದಲೂ ಕೂಡಿರಬಹುದು. ಇಲ್ಲೇನು ಹೇಳ್ತದೆ, ಪೂರ್ವಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿರಬೇಕು ಅಥವಾ ಉತ್ತರದಲ್ಲಿರುವ ನಾಮಪದಗಳನ್ನು ಕೂಡಿ ಆಗುವ ಸಮಾಸಕ್ಕೆ ನಾವು ಗಮಕ. ಇಲ್ಲಿ ಸರ್ವನಾಮಗಳು ನೋಡಿ, ಪೂರ್ವಪದದಲ್ಲಿರ್ತಕ್ಕಂಥ ಅವನು, ಅವಳು, ಅದು, ಇವನು, ಈ ರೀತಿ ಉದಾಹರಣೆಗಳಿವೆ. ಸೊ ಇಲ್ಲೇನಾಯಿತು, ಗಮಕ ಸಮಾಸದಲ್ಲಿ ಅಂತಂದರೆ ಪೂರ್ವಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಏನಾಗಬೇಕಂದ್ರೆ ಸಮಾಸ ಆಗಬೇಕು. ಅವನು ಹುಡುಗ ಅಂತಂದರೆ ಆ ಹುಡುಗ, ಅವಳು ಹುಡುಗಿ, ಆ ಹುಡುಗಿ, ಅದು ಕಲ್ಲು, ಆ ಕಲ್ಲು, ಇವನು ಗಂಡಸು, ಆ ಗಂಡಸು. ಸೊ ಈ ರೀತಿಯಾಗಿ ನಾವು ಸಮಾಸಗಳ ಬಗ್ಗೆ ನೋಡ್ತೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.